ನಮಸ್ಕಾರ ಸ್ನೇಹಿತರೆ. ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಅದರಲ್ಲೂ ಮುಖ್ಯವಾಗಿ GPSTR, HSTR ಮತ್ತು PSTR ಎಕ್ಸಾಮ್ಗಳಿಗೆ ತಯಾರು ಮಾಡಿಕೊಳ್ಳುತ್ತಿರುವ ಅಭ್ಯರ್ಥಿಗಳಿಗೋಸ್ಕರ ಇಂದಿನ ವಿಡಿಯೋದಲ್ಲಿ ಮುಖ್ಯವಾಗಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಬಹು ಆಯ್ಕೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಪ್ರಶ್ನೆಗಳು ಮುಖ್ಯವಾಗಿ ಮುಂಬರುವಂತಹ ಪ್ರತಿಯೊಂದು ಟೀಚರ್ಸ್ ಎಕ್ಸಾಮ್ನಲ್ಲಿ ಕೇಳುವ ಸಂಭಾವ್ಯತೆ ಹೆಚ್ಚಿದೆ. ಸೊ ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಹಾಗಾದ್ರೆ ತಡ ಮಾಡದೆ ಇಂದಿನ ಇಂಪಾರ್ಟೆಂಟ್ ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ ಹೇಗಿದೆ ನೋಡಿ ವಿದ್ಯಾರ್ಥಿಗಳೇ. ಕಂಪ್ಯೂಟರ್ನ ಮೆದುಳು ಎಂದು ಯಾವ ಭಾಗವನ್ನು ಕರೆಯುತ್ತಾರೆ? ಆಪ್ಷನ್ ಎ ಮಾನಿಟರ್, ಆಪ್ಷನ್ ಬಿ CPU, ಆಪ್ಷನ್ ಸಿ ಕೀಬೋರ್ಡ್, ಆಪ್ಷನ್ ಡಿ ಪ್ರಿಂಟರ್. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಆಪ್ಷನ್ ABCD ಯಾವುದು ಕರೆಕ್ಟ್ ಇದೆ ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಕ್ಸಾಮಿನೇಷನ್ ಅಲ್ಲಿ GPSTR ಆಗಿರಬಹುದು, HSTR ಮತ್ತು PSTR ಎಕ್ಸಾಮಿನೇಷನ್ ಅಲ್ಲಿ ಪೇಪರ್ 1 ನಲ್ಲಿ 15 ಅಂಕಗಳಿಗೆ ನಿಮಗೆ ಕಂಪ್ಯೂಟರ್ ಬರ್ತವೆ ವಿದ್ಯಾರ್ಥಿಗಳೇ. ಸೊ ಆಲ್ರೆಡಿ ನಾವು 500 ಕ್ವಶನ್ PDF ಅನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡಿದ್ದೇವೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಸೆಷನ್ ವೈಸ್ ತೆಗೆದುಕೊಂಡು ಬರ್ತಾ ಇರ್ತೇವೆ. ಸೊ ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ CPU. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ, ಯಾವ ಮೆಮೊರಿ ವಿದ್ಯುತ್ ಸಂಪರ್ಕ ಕಡಿತವಾದಾಗ ಡೇಟಾವನ್ನು ಕಳೆದುಕೊಳ್ಳುತ್ತದೆ? ಆಪ್ಷನ್ ಎ ROM, ಆಪ್ಷನ್ ಬಿ ಹಾರ್ಡ್ ಡಿಸ್ಕ್, ಆಪ್ಷನ್ ಸಿ RAM, ಆಪ್ಷನ್ ಡಿ SSD. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರಗಳನ್ನು ABCD ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಕ್ಸಾಮಿನೇಷನ್ ಈ ತರ ಪ್ರಶ್ನೆಗಳು ಬರ್ತಾವೆ ವಿದ್ಯಾರ್ಥಿಗಳು. ಸೊ ಪ್ರಾಕ್ಟೀಸ್ಗೋಸ್ಕರ ಡೈಲಿ ಆನಂದ್ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ ಅನ್ನು ಜಾಯ್ನ್ ಆಗಿ. ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಬೇಗ ಟೆಲಿಗ್ರಾಮ್ ಚಾನಲ್ ಸಹ ಜಾಯ್ನ್ ಆಗಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ RAM ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಇನ್ಪುಟ್ ಸಾಧನ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಮಾನಿಟರ್, ಆಪ್ಷನ್ ಬಿ ಸ್ಪೀಕರ್, ಆಪ್ಷನ್ ಸಿ ಕೀಬೋರ್ಡ್, ಆಪ್ಷನ್ ಡಿ ಪ್ರೊಜೆಕ್ಟರ್. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ABCD ಕರೆಕ್ಟ್ ಯಾವುದು ಆನ್ಸರ್ ಇದೆ ಇನ್ಪುಟ್ಗೆ ಬೇಗ ಕಮೆಂಟ್ ಮಾಡಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೀಬೋರ್ಡ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ ಯಾವುದು? ಆಪ್ಷನ್ ಎ ವಿಂಡೋಸ್, ಆಪ್ಷನ್ ಬಿ MS ವರ್ಡ್, ಆಪ್ಷನ್ ಸಿ ಪವರ್ ಪಾಯಿಂಟ್, ಆಪ್ಷನ್ ಡಿ ಪೇಂಟ್. 30 ಸೆಕೆಂಡ್ ಕಾಲಾವಕಾಶ ವಿದ್ಯಾರ್ಥಿಗಳೇ. ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆ ಯಾವುದು ಅಂತ ಕೇಳಿದರೆ ABCD ಆಪ್ಷನ್ ಅಲ್ಲಿ ಯಾವುದು ಕರೆಕ್ಟ್ ಇದೆ ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪೇಪರ್ 1 ರಲ್ಲಿ ಪ್ರತಿಯೊಂದು GPSTR ಆಗಿರ್ಬೋದು, HSTR ಮತ್ತು PSTR ಪೇಪರ್ 1 ನಲ್ಲಿ ನಿಮಗೆ 15 ಅಂಕಗಳಿಗೆ ಗಣಕಯಂತ್ರ ಕಂಪ್ಯೂಟರ್ ಬರುತ್ತೆ ವಿದ್ಯಾರ್ಥಿಗಳು. ಸೊ ವಿದ್ಯಾರ್ಥಿಗಳೇ ಬೇಗ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೋಸ್ಟ್ ಈಸಿ ಸಬ್ಜೆಕ್ಟ್ ಇದೆ. ABCD ಯಾವುದು ಕರೆಕ್ಟ್ ಇದೆ ಆನ್ಸರ್ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ವಿಂಡೋಸ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಐದನೇ ಪ್ರಶ್ನೆ, CPU ನ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಆಪ್ಷನ್ ಬಿ ಸೆಂಟ್ರಲ್ ಪ್ರೋಗ್ರಾಮ್ ಯೂನಿಟ್, ಆಪ್ಷನ್ ಸಿ ಕಂಪ್ಯೂಟರ್ ಪ್ರೊಸೆಸಿಂಗ್ ಯುಟಿಲಿಟಿ, ಆಪ್ಷನ್ ಡಿ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಆರನೇ ಪ್ರಶ್ನೆ, ಆಯ್ಕೆ ಮಾಡಿದ ಪಠ್ಯವನ್ನ ಕಾಪಿ ಮಾಡಲು ಯಾವ ಶಾರ್ಟ್ಕಟ್ ಬಳಸಲಾಗುತ್ತದೆ? ಆಪ್ಷನ್ ಎ Ctrl+X, ಆಪ್ಷನ್ ಬಿ Ctrl+C, ಆಪ್ಷನ್ ಸಿ Ctrl+V, ಆಪ್ಷನ್ ಡಿ Ctrl+Z. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಸೊ 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಂತಹ ಪ್ರಶ್ನೆಗಳು ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳಾಗುತ್ತೆ. ಸೊ ಪ್ರಾಕ್ಟೀಸ್ಗೋಸ್ಕರ ಡೈಲಿ ಜಾಯ್ನ್ ಆಗಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಂಟ್ರೋಲ್ ಸಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ, ಪೇಸ್ಟ್ ಮಾಡಲು ಯಾವ ಶಾರ್ಟ್ಕಟ್ ಬಳಸಲಾಗುತ್ತದೆ? ಆಪ್ಷನ್ ಎ ಕಂಟ್ರೋಲ್ ಪಿ, ಆಪ್ಷನ್ ಬಿ ಕಂಟ್ರೋಲ್ ಸಿ, ಆಪ್ಷನ್ ಸಿ ಕಂಟ್ರೋಲ್ ವಿ, ಆಪ್ಷನ್ ಡಿ ಕಂಟ್ರೋಲ್ ಎ. 30 ಸೆಕೆಂಡ್ ಕಾಲಾವಕಾಶ ವಿದ್ಯಾರ್ಥಿಗಳೇ. ಎಕ್ಸಾಮಿನೇಷನ್ ಇದೇ ತರ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಬೇಗ ಬೇಗ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಂಟ್ರೋಲ್ ವಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ, MS ವರ್ಡ್ ನಲ್ಲಿ ಪಠ್ಯವನ್ನು 2 ಅಂಚುಗಳಿಗೆ ಸಮಾನವಾಗಿ ಹೊಂದಿಸುವ ಅಲೈನ್ಮೆಂಟ್ ಯಾವುದು? ಆಪ್ಷನ್ ಎ ಎಡ, ಆಪ್ಷನ್ ಬಿ ಬಲ, ಆಪ್ಷನ್ ಸಿ ಮಧ್ಯ, ಆಪ್ಷನ್ ಡಿ ಜಸ್ಟಿಫೈ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಸ್ಟಿಫೈ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ, ಎಕ್ಸೆಲ್ ನಲ್ಲಿ ಫಾರ್ಮುಲಾ ಸಾಮಾನ್ಯವಾಗಿ ಯಾವ ಚಿಹ್ನೆಯಿಂದ ಪ್ರಾರಂಭ ಆಗುತ್ತದೆ? ಆಪ್ಷನ್ ಎ ಹ್ಯಾಶ್, ಆಪ್ಷನ್ ಬಿ ಈಕ್ವಲ್ ಟು, ಆಪ್ಷನ್ ಸಿ @ ಆಪ್ಷನ್ ಡಿ ಆ್ಯಂಡ್. 30 ಸೆಕೆಂಡ್ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಸಿ ಕ್ವಶನ್ ಇದೆ. ಯಾವುದು ABCD ಯಾವುದು ಕರೆಕ್ಟ್ ಇದೆ? ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಈಕ್ವಲ್ ಟು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 10ನೇ ಪ್ರಶ್ನೆ, ಸಂಖ್ಯೆಗಳನ್ನು ಸೇರಿಸಲು ಎಕ್ಸೆಲ್ ನಲ್ಲಿ ಯಾವ ಫಂಕ್ಷನ್ ಅನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಕೌಂಟ್ ಅನ್ನ, ಆಪ್ಷನ್ ಬಿ ಮ್ಯಾಕ್ಸ್, ಆಪ್ಷನ್ ಸಿ ಸಮ್, ಆಪ್ಷನ್ ಡಿ ಎವರೇಜ್. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಸೊ 30 ಸೆಕೆಂಡ್ಗಳ ಕಾಲಾವಕಾಶ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಮ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆ, ಆಧುನಿಕ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನ ಸಾಮಾನ್ಯ ಫೈಲ್ ಎಕ್ಸ್ಟೆನ್ಷನ್ ಯಾವುದು? ಆಪ್ಷನ್ ಎ ಡಾಕ್ಸ್, ಆಪ್ಷನ್ ಎ XLSX, ಆಪ್ಷನ್ ಸಿ PPTX, ಆಪ್ಷನ್ ಡಿ ಟೆಕ್ಸ್ಟ್ ಫೈಲ್. 30 ಸೆಕೆಂಡ್ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ABCD ಯಾವುದು ಕರೆಕ್ಟ್ ಇದೆ PPTಗೆ ಸಂಬಂಧಿಸಿದಂತೆ ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಂಥ ಪ್ರಶ್ನೆಗಳು ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಸೊ ಈಸಿ ಪ್ರಶ್ನೆಗಳು. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಂಡ್ ಆಫ್ ದಿ ಸೆಷನ್ ನಿಮ್ಮ ಟೋಟಲ್ 30 ಪ್ರಶ್ನೆಗಳಿಗೆ ಎಷ್ಟು ಅಂಕಗಳನ್ನು ಪಡೆದಿರೋ ಸಹ ಮೆನ್ಷನ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ನಿಮ್ಮ ಸಂಶಯಗಳಿರ್ಬೋದು, ಗೊಂದಲಗಳಿರ್ಬೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ PPTX. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 12ನೇ ಪ್ರಶ್ನೆ, ಹಾರ್ಡ್ ಕಾಪಿ ನೀಡುವ ಸಾಧನ ಯಾವುದು? ಆಪ್ಷನ್ ಎ ಸ್ಕ್ಯಾನರ್, ಆಪ್ಷನ್ ಬಿ ಪ್ರಿಂಟರ್, ಆಪ್ಷನ್ ಸಿ ಮಾನಿಟರ್, ಆಪ್ಷನ್ ಡಿ ವೆಬ್ ಕ್ಯಾಮ್. 30 ಸೆಕೆಂಡ್ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಿಂಟರ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 13ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಯಾವುದು? ಆಪ್ಷನ್ ಎ ಲೈನೆಕ್ಸ್, ಆಪ್ಷನ್ ಬಿ ಕ್ರೋಮ್, ಆಪ್ಷನ್ ಸಿ ಎಕ್ಸೆಲ್, ಆಪ್ಷನ್ ಡಿ ಫೋಟೋಶಾಪ್. 30 ಸೆಕೆಂಡ್ ಕಾಲಾವಕಾಶ ಮತ್ತೆ ನಿಮಗೆ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.
ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಲೈನೆಕ್ಸ್. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 14ನೇ ಪ್ರಶ್ನೆ, WWW ಯ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ವರ್ಲ್ಡ್ ವೈಡ್ ವೆಬ್, ಆಪ್ಷನ್ ಬಿ ವರ್ಲ್ಡ್ ವೆಬ್ ವಿಂಡೋ, ಆಪ್ಷನ್ ಸಿ ವರ್ಲ್ಡ್ ವೈಡ್ ವರ್ಲ್ಡ್ ವೆಬ್, ಆಪ್ಷನ್ ಡಿ ವೆಬ್ ವರ್ಲ್ಡ್ ವೈಡ್. ಅದೇ ರೀತಿ 30 ಸೆಕೆಂಡ್ ಕಾಲಾವಕಾಶ ನಿಮಗೆ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ವರ್ಲ್ಡ್ ವೈಡ್ ವೆಬ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 15ನೇ ಪ್ರಶ್ನೆ, ಸುರಕ್ಷಿತ ವೆಬ್ ಬ್ರೌಸಿಂಗ್ಗೆ ಸಾಮಾನ್ಯವಾಗಿ ಬಳಸುವ ಪ್ರೋಟೋಕಾಲ್ ಯಾವುದು? ಆಪ್ಷನ್ ಎ HTTP, ಆಪ್ಷನ್ ಬಿ HTTPS, ಆಪ್ಷನ್ ಸಿ FTP, ಆಪ್ಷನ್ ಡಿ SMTP. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಚ್ ಪ್ರೋಟೋಕಾಲ್ ಇಸ್ ಕಾಮನ್ಲಿ ಯೂಸ್ಡ್ ಫಾರ್ ಸೆಕ್ಯೂರ್ ವೆಬ್ ಬ್ರೌಸಿಂಗ್ ಅಂತ ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಪ್ಲೀಸ್ ಆನ್ಸರ್ ಇನ್ ಕಮೆಂಟ್. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ HTTPS. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 16ನೇ ಪ್ರಶ್ನೆ, ವೆಬ್ ಬ್ರೌಸರ್ನ ಮುಖ್ಯ ಉದ್ದೇಶ ಏನು? ಆಪ್ಷನ್ ಎ ಹಾರ್ಡ್ವೇರ್ ರಚಿಸುವುದು, ಆಪ್ಷನ್ ಬಿ ವೆಬ್ಸೈಟ್ಗೆ ಪ್ರವೇಶಿಸುವುದು, ಆಪ್ಷನ್ ಸಿ ಪುಸ್ತಕ ಮುದ್ರಿಸುವುದು, ಆಪ್ಷನ್ ಡಿ ದಾಖಲೆ ಸ್ಕ್ಯಾನ್ ಮಾತ್ರ. 30 ಸೆಕೆಂಡ್ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವೆಬ್ಸೈಟ್ ಅನ್ನು ಪ್ರವೇಶಿಸುವುದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕ್ಲೌಡ್ ಸ್ಟೋರೇಜ್ಗೆ ಉದಾಹರಣೆ ಯಾವುದು? ಆಪ್ಷನ್ ಎ ಗೂಗಲ್ ಡ್ರೈವ್, ಆಪ್ಷನ್ ಬಿ ಕೀಬೋರ್ಡ್, ಆಪ್ಷನ್ ಸಿ CPU, ಆಪ್ಷನ್ ಡಿ ಮಾನಿಟರ್. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗೂಗಲ್ ಡ್ರೈವ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 18ನೇ ಪ್ರಶ್ನೆ, ಫಿಶಿಂಗ್ ಎಂದರೇನು? ಆಪ್ಷನ್ ಎ ಪ್ರಿಂಟರ್ ಪ್ರಕಾರ, ಆಪ್ಷನ್ ಬಿ ಮಾಹಿತಿ ಕದಿಯುವ ಮೋಸದ ಪ್ರಯತ್ನ, ಆಪ್ಷನ್ ಸಿ ಫೈಲ್ ಸಂಕೋಚನ, ಆಪ್ಷನ್ ಡಿ ಡೇಟಾ ಬ್ಯಾಕಪ್. 30 ಸೆಕೆಂಡ್ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಾಟ್ ಈಸ್ ಅ ಫಿಶಿಂಗ್? ಆಪ್ಷನ್ ಎ ಟೈಪ್ ಆಫ್ ಪ್ರಿಂಟರ್, ಆಪ್ಷನ್ ಬಿ ಫ್ರಾಡುಲೆಂಟ್ ಅಟೆಂಪ್ಟ್ ಟು ಸ್ಟೀಲ್ ಇನ್ಫಾರ್ಮೇಶನ್, ಆಪ್ಷನ್ ಸಿ ಫೈಲ್ compression, option D data backup. Please send your answers in comment box. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಹಿತಿ ಕದಿಯುವ ಮೋಸದ ಪ್ರಯತ್ನ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 19ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಹೆಚ್ಚು ಬಲವಾದ ಪಾಸ್ವರ್ಡ್ ಯಾವುದು? ಆಪ್ಷನ್ಗಳನ್ನು ಕೊಟ್ಟಿದ್ದೇವೆ ABCD. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರ ಯಾವುದು ಕರೆಕ್ಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಚ್ ಇಸ್ ದಿ ಸ್ಟ್ರಾಂಗೆಸ್ಟ್ ಪಾಸ್ವರ್ಡ್ ಅಂತ ಕೇಳಿದ್ದಾರೆ ಪ್ರಶ್ನೆ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 20ನೇ ಪ್ರಶ್ನೆ, ಸಂದೇಹಾಸ್ಪದ ಇಮೇಲ್ ಲಿಂಕ್ ಬಂದಾಗ ಏನ್ ಮಾಡಬೇಕು? ಆಪ್ಷನ್ ಎ ತಕ್ಷಣ ಕ್ಲಿಕ್ ಮಾಡಬೇಕು, ಆಪ್ಷನ್ ಬಿ ಎಲ್ಲರಿಗೂ ಹಂಚಿಕೆ ಮಾಡಬೇಕು, ಆಪ್ಷನ್ ಸಿ ತೆರೆಯುವ ಮೊದಲೇ ಪರಿಶೀಲನೆ ಮಾಡಬೇಕು, ಆಪ್ಷನ್ ಡಿ ಪಾಸ್ವರ್ಡ್ ಕಳುಹಿಸಬೇಕು. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಾಟ್ ಶುಡ್ ಯು ಡೂ ವಿತ್ ಅ ಸಸ್ಪಿಷಿಯಸ್ ಇಮೇಲ್ ಲಿಂಕ್ ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ, ತೆರೆಯುವ ಮೊದಲು ಪರಿಶೀಲನೆ ಮಾಡಬೇಕು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 21ನೇ ಪ್ರಶ್ನೆ, ಕಂಪ್ಯೂಟರ್ ವೈರಸ್ ಎಂದರೇನು? ಆಪ್ಷನ್ ಎ ಹಾರ್ಡ್ವೇರ್ನ ಭಾಗವಾಗಿದೆ, ಆಪ್ಷನ್ ಬಿ ಹಾನಿಕಾರಕ ಪ್ರೋಗ್ರಾಮ್, ಆಪ್ಷನ್ ಸಿ ಸರ್ಚ್ ಎಂಜಿನ್ ಆಗಿದೆ, ಆಪ್ಷನ್ ಡಿ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ, ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಾಟ್ ಇಸ್ ದ ಕಂಪ್ಯೂಟರ್ ವೈರಸ್ ಅಂತ ಕೇಳಿದ್ದಾರೆ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹಾನಿಕಾರಕ ಪ್ರೋಗ್ರಾಮ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 22ನೇ ಪ್ರಶ್ನೆ, ವಿಂಡೋಸ್ನಲ್ಲಿ ವೆಬ್ ಪೇಜ್ ರಿಫ್ರೆಶ್ ಮಾಡಲು ಸಾಮಾನ್ಯವಾಗಿ ಯಾವ ಕೀಯನ್ನು ಬಳಸಲಾಗುತ್ತದೆ? ಆಪ್ಷನ್ ಎ F1, ಆಪ್ಷನ್ ಬಿ F5, ಆಪ್ಷನ್ ಸಿ F7, ಆಪ್ಷನ್ ಡಿ F12. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ, ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಚ್ ಕೀ ಈಸ್ ಕಾಮನ್ಲಿ ಯೂಸ್ ಟು ರಿಫ್ರೆಶ್ ವೆಬ್ ಪೇಜ್ ಇನ್ ವಿಂಡೋಸ್? ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ F5. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 23ನೇ ಪ್ರಶ್ನೆ, ಎಲ್ಲಾ ಪಠ್ಯ ಅಥವಾ ವಸ್ತುಗಳನ್ನು ಸೆಲೆಕ್ಟ್ ಮಾಡಲು ಯಾವ ಶಾರ್ಟ್ಕಟ್ ಅನ್ನು ಬಳಸುತ್ತೀರಾ? ಆಪ್ಷನ್ ಎ ಕಂಟ್ರೋಲ್ ಎ, ಆಪ್ಷನ್ ಬಿ ಕಂಟ್ರೋಲ್ ಎಸ್, ಆಪ್ಷನ್ ಸಿ ಕಂಟ್ರೋಲ್ ಎಫ್, ಆಪ್ಷನ್ ಡಿ ಕಂಟ್ರೋಲ್ ಎನ್. 30 ಸೆಕೆಂಡ್ ಕಾಲಾವಕಾಶ ವಿದ್ಯಾರ್ಥಿಗಳೇ, ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕಂಟ್ರೋಲ್ ಎ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 24ನೇ ಪ್ರಶ್ನೆ, PDF ನ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, ಆಪ್ಷನ್ ಬಿ ಪರ್ಸನಲ್ ಡಾಟಾ ಫೈಲ್, ಆಪ್ಷನ್ ಸಿ ಪ್ರಿಂಟೆಡ್ ಡಾಕ್ಯುಮೆಂಟ್ ಫಾರಂ, ಆಪ್ಷನ್ ಡಿ ಪಬ್ಲಿಕ್ ಡಿಜಿಟಲ್ ಫೈಲ್. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ, ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಾಟ್ ಡಸ್ PDF ಸ್ಟ್ಯಾಂಡ್ ಫಾರ್ ಅಂತ ಕೇಳಿದ್ದಾರೆ. PDF ನ ವಿಸ್ತೃತ ರೂಪ ಯಾವುದು ಅಂತ ಬರೀಬೇಕಾಗುತ್ತೆ ನೀವು. ಎಕ್ಸಾಮಿನೇಷನ್ ಅಲ್ಲಿ ಕೇಳಿದರೆ. ಸೊ ABCD ಯಾವುದು ಕರೆಕ್ಟ್ ಆನ್ಸರ್ ಇದೆ, ಬೇಗ ಕರೆಕ್ಟ್ ಆಪ್ಷನ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 25ನೇ ಪ್ರಶ್ನೆ, ಕಾಗದದ ದಾಖಲೆಯನ್ನ ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಲು ಯಾವ ಸಾಧನ ಬಳಸಲಾಗುತ್ತದೆ? ಆಪ್ಷನ್ ಎ ಪ್ರಿಂಟರ್, ಆಪ್ಷನ್ ಬಿ ಸ್ಕ್ಯಾನರ್, ಆಪ್ಷನ್ ಸಿ ಸ್ಪೀಕರ್, ಆಪ್ಷನ್ ಡಿ ಪ್ರೊಜೆಕ್ಟರ್. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ, ಬೇಗ ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಕ್ಸಾಮಿನೇಷನ್ ಈ ತರ ಪ್ರಶ್ನೆಗಳೇ ಬರ್ತಾ ವಿದ್ಯಾರ್ಥಿಗಳು. ಇದಕ್ಕಿಂತ ಹೈ ಲೆವೆಲ್ ಪ್ರಶ್ನೆಗಳು ಬರಲ್ಲ ವಿದ್ಯಾರ್ಥಿಗಳೇ. ಈ ಲೆವೆಲ್ ಅಲ್ಲಿ, ಮಿಡಲ್ ಲೆವೆಲ್ ಅಲ್ಲಿ ಪ್ರಶ್ನೆಗಳು ಬರ್ತವೆ, ಮಾಡರೇಟ್ ಲೆವೆಲ್ ಅಲ್ಲಿ. ಸೊ ಇಂಥ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಕ್ಯಾನರ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 26ನೇ ಪ್ರಶ್ನೆ, ಶಾಲಾ ಕಟ್ಟಡದಂತ ಸಣ್ಣ ಪ್ರದೇಶವನ್ನು ಒಳಗೊಂಡ ನೆಟ್ವರ್ಕ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಲ್ಯಾಂಡ್, ಆಪ್ಷನ್ ಬಿ ವ್ಯಾನ್, ಆಪ್ಷನ್ ಸಿ ಮ್ಯಾನ್, ಆಪ್ಷನ್ ಡಿ ಪ್ಯಾನ್ ಅಂತ ಕೇಳಿದ್ದಾರೆ. 30 ಸೆಕೆಂಡ್ ಕಾಲಾವಕಾಶ ನಿಮಗೆ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಆಗುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 27ನೇ ಪ್ರಶ್ನೆ, ಇಮೇಲ್ ಅಟ್ಯಾಚ್ಮೆಂಟ್ ಎಂದರೆ ಏನು? ಆಪ್ಷನ್ ಎ ಇಮೇಲ್ ಜೊತೆಗೆ ಕಳುಹಿಸುವ ಫೈಲ್, ಆಪ್ಷನ್ ಬಿ ಇಮೇಲ್ ಪಾಸ್ವರ್ಡ್, ಆಪ್ಷನ್ ಸಿ ಬ್ರೌಸರ್, ಆಪ್ಷನ್ ಡಿ ಸರ್ಚ್ ಎಂಜಿನ್. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ, ಬೇಗ ಇಮೇಲ್ ಅಟ್ಯಾಚ್ಮೆಂಟ್ ಎಂದರೇನು ಆಪ್ಷನ್ ಕರೆಕ್ಟ್ ಆಗಿ ಸೆಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸರಿಯಾದ ಉತ್ತರವನ್ನ.
ಸಮಯ ಮುಗಿದಿದೆ. ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಇಮೇಲ್ ಜೊತೆಗೆ ಕಳುಹಿಸುವ ಫೈಲ್ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 28ನೇ ಪ್ರಶ್ನೆ, ಬ್ಯಾಕಪ್ನ ಮುಖ್ಯ ಉದ್ದೇಶ ಏನು? ಆಪ್ಷನ್ ಎ ಸ್ಕ್ರೀನ್ ಗಾತ್ರ ಹೆಚ್ಚಿಸುವುದು, ಆಪ್ಷನ್ ಬಿ ಡೇಟಾ ನಷ್ಟದಿಂದ ರಕ್ಷಣೆ, ಆಪ್ಷನ್ ಸಿ ಟೈಪಿಂಗ್ ವೇಗ ಹೆಚ್ಚಿಸುವುದು, ಆಪ್ಷನ್ ಡಿ ಫಾಂಟ್ ಬದಲಿಸುವುದು. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಡೇಟಾ ನಷ್ಟದಿಂದ ರಕ್ಷಣೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 29ನೇ ಪ್ರಶ್ನೆ, ಎಐ ಎಂದರೇನು? ಆಪ್ಷನ್ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ, ಆಪ್ಷನ್ ಬಿ ಸ್ವಯಂಚಾಲಿತ ಇಂಟರ್ನೆಟ್, ಆಪ್ಷನ್ ಸಿ ಸುಧಾರಿತ ಇನ್ಪುಟ್, ಆಪ್ಷನ್ ಡಿ ಅನ್ವಯಿಕ ಮಾಹಿತಿ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಸಿ ಪ್ರಶ್ನೆ ಇದೆ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೃತಕ ಬುದ್ಧಿಮತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಕೊನೆಯ ಪ್ರಶ್ನೆ, 30ನೇ ಪ್ರಶ್ನೆ, ಭಾರತದಲ್ಲಿ ಡಿಜಿಟಲ್ ಲರ್ನಿಂಗ್ ಕಂಟೆಂಟ್ಗಾಗಿ ರೂಪಿಸಲಾದ ಪ್ಲಾಟ್ಫಾರ್ಮ್ ಯಾವುದು? ಆಪ್ಷನ್ ಎ ದೀಕ್ಷಾ, ಆಪ್ಷನ್ ಬಿ ಪೇಂಟ್, ಆಪ್ಷನ್ ಸಿ ನೋಟ್ ಪ್ಯಾಡ್, ಆಪ್ಷನ್ ಡಿ ಕ್ಯಾಲ್ಕುಲೇಟರ್. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಬೇಗ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಂಡ್ ಆಫ್ ದಿ ಸೆಷನ್ ಟೋಟಲ್ 30 ಪ್ರಶ್ನೆಗಳಿಗೆ ನಿಮ್ಮ ಎಷ್ಟು ಅಂಕಗಳನ್ನು ಪಡೆದಿದೆ ಅನ್ನೋದು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ ರೀತಿ ನಿಮ್ಮ ಪ್ರಿಪರೇಷನ್ ಲೆವೆಲ್ ಹೋಗ್ತಾ ಇದೆ ಅನ್ನೋದು ಸಹ ತಿಳಿಸಿ. ಎಕ್ಸಾಮಿನೇಷನ್ಲಿ ಗಣಕಯಂತ್ರ ಮತ್ತು ಕಂಪ್ಯೂಟರ್ಗೆ ಸಂಬಂಧಿಸಿದಂಥ 15 ಪ್ರಶ್ನೆಗಳು ಬರ್ತಾವೆ ವಿದ್ಯಾರ್ಥಿಗಳು. ಸೊ ಪ್ರಾಕ್ಟೀಸ್ ಅನ್ನು ಸಹ ಅದೇ ರೀತಿ ಮಾಡಬೇಕಾಗುತ್ತೆ ನೀವು. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಎ ದೀಕ್ಷಾ. ವಿದ್ಯಾರ್ಥಿಗಳೇ, ಇಂತಹ ಇಂಪಾರ್ಟೆಂಟ್ ಅಧ್ಯಾಯವಾರು ಮಾಡೆಲ್ ಕ್ವಶನ್ಗಳಾಗಿರ್ಬೋದು ಮತ್ತು ಡೈಲಿ MCQಗಳಿಗೆ ಮತ್ತು ನಿಮ್ಮ ಪ್ರಿಪರೇಷನ್ ಅನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕಾದ್ರೆ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ PSTR ಆಗಿರ್ಬೋದು, GPSTR ಮತ್ತು HSTR ಸಂಬಂಧಿಸಿದಂಥ ಎಲ್ಲ ಎಕ್ಸಾಮ್ಗಳಿಗೆ ಕ್ವಾಲಿಟಿ ಕಂಟೆಂಟ್, ನೋಟ್ಸ್ ಮತ್ತು ಕ್ಲಾಸಸ್ಗಳು ಅವೈಲೇಬಲ್ ಇದೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಬೇಗ ಟೆಲಿಗ್ರಾಮ್ ಚಾನಲ್ ಸಹ ಜಾಯ್ನ್ ಆಗಿ. ನಿಮ್ಮ ಯಶಸ್ಸಿನ ಪ್ರಯಾಣದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಆನಂದ್ ಸ್ಟಡಿ ಹಬ್ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುತ್ತದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.